ಹಾಯ್ ಹಲೋ ನಮಸ್ಕಾರ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟೆಕ್ನಿಕ್ಸ್ಗಳನ್ನ ತೊಗೊಂಬಂದಿದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸೊ ಮೊದಲನೇ ಟೆಕ್ನಿಕ್ಸ್ ಏನಪ್ಪ ಅಂದರೆ ಸ್ಯಾಮ್ಸಂಗ್ S26 ಅಲ್ಟ್ರಾ ಏನು ಲಾಂಚ್ ಆಗ್ತಿದೆ 2026 ಅದರಲ್ಲಿ ಒಂದು ಡಿಸ್ಪ್ಲೇ ಫೀಚರ್ನ ತರ್ತಾ ಇರುವಂಥದ್ದು. ಈಗ ಆಲ್ರೆಡಿ ಯೂಸ್ ಮಾಡಿರ್ಬೋದು ನೀವು ಒಂದು ಸ್ಕ್ರೀನ್ ಗಾರ್ಡ್ನ. ಸೊ ಫ್ರಂಟಿಂದ ನೋಡಿದ್ರೆ ಮಾತ್ರ ನಿಮಗೆ ಆ ಸ್ಕ್ರೀನ್ ಕಾಣಿಸುತ್ತೆ, ಲೆಫ್ಟ್ ಟು ರೈಟು ಇಂದ ಯಾವ ಆಂಗಲಿಂದ ಕೂಡ ನೋಡಿದ್ರೂ ಕೂಡ ಕಾಣಿಸೋದಿಲ್ಲ. ಆ ಥರ ಒಂದು ಫೀಚರ್ನ ತರ್ತಾ ಇರುವಂಥದ್ದು. ಸೊ ಪ್ರೈವಸಿ ಮೇಂಟೈನ್ ಮಾಡೋರಿಗೆ ಇದೊಂದು ಒಳ್ಳೆಯ ವಿಚಾರನೇ ಅಂತಲೇ ಹೇಳ್ಬೋದು. ಸೊ ಯಾರು ಕೂಡ ನಿಮ್ಮ ಲಿಫ್ಟಲ್ಲೇ ಆಗಲಿ ಅಥವಾ ಪಕ್ಕದಲ್ಲಿರೋರು ಕೂಡ ನಿಮ್ಮ ಮೊಬೈಲ್ನ ನೋಡೋಕ್ಕೆ ಆಗೋದಿಲ್ಲ. ಸೊ ಇದೊಂದು ಒಳ್ಳೆ ಫೀಚರ್ ಅನ್ಬೋದು. ಇನ್ನು ನನ್ನ ಎರಡನೇ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅದೇನಪ್ಪ ಅಂದರೆ ಸೋನಿ ಫ್ಯಾನ್ಸ್ ಆಗಿದ್ರೆ ನೀವು ಇರುವಂಥ ಸ್ಯಾಡ್ ಸುದ್ದಿ. ಸೋನಿ ಹಾಗೂ TCL ಅನ್ನುವಂಥ ಒಂದು TV ಮ್ಯಾನುಫ್ಯಾಕ್ಚರ್ ಏನಿದೆ ಎರಡೂ ಕೂಡ ಒಂದಾಗ್ತಿರೋದು. ಸೊ ಮರ್ಜ್ ಆಗ್ತಾ ಇದ್ದಾರೆ. ಇದರಿಂದ ಏನಪ್ಪ ಪ್ರಾಬ್ಲಮ್ ಆಗುತ್ತೆ ಅಂದರೆ ಯೂಸರ್ಸ್ಗೆ TCL ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಅದನ್ನು ಬಿಟ್ಟು ಆಲ್ಮೋಸ್ಟ್ 51% ಸ್ಟೇಕ್ ಏನಿತ್ತು ಅದನ್ನು ಸೋನಿ ಅವರು TCLಗೆ ಮಾರ್ಬಿಟ್ಟಿದ್ದಾರೆ. ಸೊ ಸೋನಿ ಬ್ರಾವಿಯಾ ಏನು ಬರ್ತಾಯಿದೆ ಅದು ಹಾಗೇ ಇರುತ್ತೆ. ಸೊ TCL ಮ್ಯಾನುಫ್ಯಾಕ್ಚರ್ ಮಾಡುತ್ತೆ, ಬಟ್ ಸೋನಿ ಬ್ರ್ಯಾಂಡ್ ಆಗಿ ಅದೇ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅದೇನಪ್ಪ ಅಂದರೆ ನೀವೇನಾದರೂ ಗೂಗಲ್ ಫೋಟೋಸ್ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಸೊ ನೆಕ್ಸ್ಟು AI ಟೆಕ್ನಾಲಜಿ ಕೂಡ ಯೂಸ್ ಮಾಡಿ ನಿಮ್ಮ ಫೋಟೋಗಳನ್ನ ವೀಡಿಯೋಸ್ ಆಗಿ ಕನ್ವರ್ಟ್ ಮಾಡುವಂತಹ ಒಂದು ಫೀಚರ್ ಗೂಗಲ್ ಫೋಟೋಸಲ್ಲೇ ಬರ್ತಾ ಇದೆ. ಸೊ ಇದೊಂದು ಒಳ್ಳೆ ವಿಚಾರ. ನೀವೇನಾದರೂ ನಿಮ್ಮ ಫೋಟೋಸ್ನ ಗೂಗಲ್ ವೀಡಿಯೋಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂದರೆ ಸೊ ನೆಕ್ಸ್ಟು ಆ ಫೀಚರ್ ನಿಮ್ಮ ಗೂಗಲ್ ಫೋಟೋಸ್ ಅಪ್ಲಿಕೇಶನಲ್ಲಿ ಬರ್ತಾ ಇದೆ. ಸೊ ನೆಕ್ಸ್ಟ್ ಒನ್ ಮಂತಲ್ಲಿ ನಿಮ್ಮ ಮೊಬೈಲ್ಸ್ಗೆ ಏನಾದರೂ ಅಪ್ಡೇಟ್ ಬಂದರೆ ಅಪ್ಡೇಟ್ ಮಾಡ್ಕೊಳ್ಳಿ. ಸೊ ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸ್ವಿಗ್ಗಿ ಕಸ್ಟಮರ್ ಆಗಿದ್ದರೆ ಸೊ ನೀವು ChatGPTನಲ್ಲೇ ಕೂಡ ಯೂಸ್ ಮಾಡಿಬಿಟ್ಟು ಸೊ ಜಸ್ಟ್ ಒಂದು ಕನೆಕ್ಟರ್ನ ಕನೆಕ್ಟ್ ಮಾಡಬೇಕಾಗುತ್ತೆ ChatGPT ಹಾಗೆಯೇ ಸ್ವಿಗ್ಗಿ ಸರ್ವಿಸಸ್ಗೆ. ಸೊ AI ಏಜೆಂಟಿಕ್ನ ಯೂಸ್ ಮಾಡಿ ಸೊ ಏನಾಗುತ್ತೆ ಅಂದರೆ ಸೊ ಸರ್ಚ್ ಫಾರ್ ಎ ಹೈಲಿ ರೇಟೆಡ್ ಬಿರಿಯಾನಿ ಅಂತ ನೀವೇನಾದರೂ ಡೈರೆಕ್ಟಾಗಿ ಕೊಟ್ಟಿದ್ರೆ ಸೊ ಹೈಲಿ ರೇಟೆಡ್ ಬಿರಿಯಾನಿಗಳನ್ನ ಸರ್ಚ್ ಮಾಡಿ ಸೊ ನಿಮಗೆ ಟಾಪ್ ಆಪ್ಷನ್ಸ್ ಕೊಡುತ್ತೆ. ಸೊ ನೀವು ಯಾವ ಬಿರಿಯಾನಿ ಇಷ್ಟ ಆಗುತ್ತೆ ಆ ಬಿರಿಯಾನಿನ ಸೆಲೆಕ್ಟ್ ಮಾಡ್ಬೋದು. ಸೆಲೆಕ್ಟ್ ಮಾಡಿಬಿಟ್ಟು ಆರ್ಡರ್ ಮಾಡ್ಬೋದು. ಸೊ ಡೈರೆಕ್ಟಾಗಿ ನಿಮ್ಗೆ ಆರ್ಡರ್ ಮಾಡಿ UPI ಪಿನ್ ಕೊಡುತ್ತೆ. ಸೊ UPI ಪಿನ್ ಕೊಟ್ಟಾದಮೇಲೆ ನಿಮಗೆ ಡೆಲಿವರಿ ಆಗುತ್ತೆ. ಸೊ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಸ್ವಿಗ್ಗಿ ಕೂಡ. ನೆಕ್ಸ್ಟು ChatGPTಯಲ್ಲೇ ಕೂಡ ಎಲ್ಲದನ್ನು ನೀವು ಆರ್ಡರ್ ಮಾಡ್ಕೋಬೋದು. ಇನ್ನು ನಮ್ಮ GTA ಫ್ಯಾನ್ಸ್ಗಳಿಗೆ ಒಂಥರ ಸ್ಯಾಡ್ ಸುದ್ದಿ ಏನಪ್ಪ ಅಂದರೆ ನೀವೇನಾದರೂ ಫಿಸಿಕಲ್ ಕಾಪಿಗೋಸ್ಕರ ವೇಟ್ ಮಾಡ್ತಿದ್ರೆ GTA 6 ಸೊ ಅದು ಸಾಧ್ಯ ಇಲ್ಲ. ಓನ್ಲಿ ಡಿಜಿಟಲ್ ಕಾಪಿ ಮಾತ್ರ ರಿಲೀಸ್ ಮಾಡ್ತಾ ಇದ್ದಾರೆ. ಆಲ್ರೆಡಿ 2 ಟೈಮ್ಸ್ ಡಿಲೇ ಮಾಡಿದ್ದಾರೆ ಇವರು ಲಾಂಚ್ ಮಾಡೋದನ್ನ. ಸೊ ಕಾದು ನೋಡೋಣ ಯಾವಾಗ ಬರುತ್ತೆ ಅಂತ. ಬಟ್ ಲಾಂಚಿಂಗ್ ಇವೆಂಟ್ನಲ್ಲಿ ಬರೀ ಡಿಜಿಟಲ್ ಕಾಪಿ ಮಾತ್ರ ಸಿಗುವಂಥದ್ದು. ಸೊ ನೀವು GT ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ಬೋದು. ಇನ್ನು ನನ್ನ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಅದೇನಪ್ಪ ಅಂದರೆ ವಾಟ್ಸಪ್ ಕಡೆಯಿಂದ. ಸೊ ವಾಟ್ಸಪ್ ಅವರು ತುಂಬ ಸೆಕ್ಯೂರ್ ಸ್ಟ್ರಾಂಗ್ ಆಗಿ ಮಾಡ್ತಾ ಇದ್ದಾರೆ ತಮ್ಮ ವಾಟ್ಸಪ್ ಅಪ್ಲಿಕೇಶನಲ್ಲಿ. ಸೊ ಕೆಲವೊಂದಿಷ್ಟು ಮಾಲ್ವೇರ್ ಆಗಿರ್ಬೋದು ಅಥವಾ ಮಾಲಿಷಿಯಸ್ ಕಂಟೆಂಟು ಅಥವಾ ಅಟ್ಯಾಚ್ಮೆಂಟ್ಗಳು ವಾಟ್ಸಪ್ ಮುಖಾಂತರನೇ ಮೊಬೈಲ್ಗಳು ಹ್ಯಾಕ್ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಆಗಿರೋವಂಥದ್ದು ಕಾಣ್ತಾ ಇರೋ ರೀಸನ್ ಕೆಲವೊಂದಿಷ್ಟು ಸೆಟ್ಟಿಂಗ್ಸ್ಗಳನ್ನ ತೊಗೊಂಡ್ಬರ್ತಾ ಇದ್ದಾರೆ. ಇದರಿಂದ ವಾಟ್ಸಪ್ ಇನ್ನೂ ಕೂಡ ಸ್ಟ್ರಾಂಗ್ ಆಗ್ತಾ ಇದೆ. ಸೊ ನೀವು ಈ ಸೆಟ್ಟಿಂಗ್ಸ್ಗಳನ್ನ ಏನಾದರೂ ಎನೇಬಲ್ ಮಾಡಿಕೊಂಡ್ರೆ ಅನ್ನೋನ್ ನಂಬರ್ಸಿಂದ ಏನಾದರೂ 1 to 3 ಅಥವಾ 4 ಟೈಮ್ಸ್ ಏನಾದರೂ ಮೆಸೇಜ್ ಬಂತಂದರೆ ಆಟೋಮೆಟಿಕ್ಕಾಗಿ ಬ್ಲಾಕ್ ಆಗುತ್ತೆ ಅಥವಾ ಯಾವುದೇ ಕೂಡ ಅಟ್ಯಾಚ್ಮೆಂಟ್ಗಳನ್ನ ಡೌನ್ಲೋಡ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗೆಯೇ ಯಾರೇ ಅನ್ನೋನ್ ನಂಬರ್ಸಿಂದ ಕಾಲ್ ಬಂದರೂ ಕೂಡ ಅದು ಸೈಲೆಂಟ್ ಆಗುತ್ತೆ. ಈ ರೀತಿ ಎಲ್ಲ ಒಂದು ಆಪ್ಷನ್ಸ್ಗಳನ್ನ ತರ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಇದೇ ರೀತಿ ವಿಡಿಯೋಗಳಿಗಾಗಿ ವಿನ್ ಅಪ್ಡೇಟ್ಸ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಹ್ಯಾವ್ ಎ ನೈಸ್ ಡೇ.